ಹಾಯ್ ನಾನು ನಿಮ್ಮ ಅಶ್ವಥ್ ದೇಸಿ ಫುಡಿ ಸುಳ್ಗ ರಾಹುಲ್ ಮೂರ್ತಿ ಮಾತಾಡ್ತಾ ಇರೋದು. ನೀವೇನಾದರೂ ಹಲ್ದಿರಾಮ್ಸಲ್ಲಿ ಚಿಪ್ಸ್ ತಿಂದಿದ್ರಾ ಅಥವಾ ಮೋರಲ್ಲಿ ಇಲ್ಲ ಬಿಗ್ ಬಾಸ್ಕೆಟಲ್ಲಿಂದ ಆರ್ಡ್ರ್ ಮಾಡಿದ್ರಾ? ಎಲ್ಲದಕ್ಕೂ ನಮ್ಮ ಸೌತ್ ಇಂಡಿಯಲ್ಲಿ ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸಪ್ಲೈ ಮಾಡ್ತಾರೆ ಇವರು. ಇಲ್ಲೇ ಮ್ಯಾನುಫ್ಯಾಕ್ಚರ್ ಎಲ್ಲಿ ಅಂತ ನೀವು ಕೇಳ್ತಾ ಇದ್ರೆ, ಚಿಕ್ಕಮಂಗ್ಳೂರು. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಲ್ಯಾಂಡ್ ಆಫ್ ಕಾಫಿಗೆ ಫೇಮಸ್ ಇದ್ರೂ ಚಿಪ್ಸ್ಗೂ ಅಷ್ಟೇ ಫೇಮಸ್ಸು. ಚಿಪ್ಸು, ಮುರುಕು, ಥರ ಅಂತ ಐಟಮ್ಸ್ ಮಾಡ್ತಾರೆ. ಎಲ್ಲ ನೋಡೋಣ ಹೇಗೆ ಮಾಡ್ತಾರಂತ, ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಯ್ ಬಂದಿದ್ವಿ, ಫುಡ್ ಆಡ ಬಂದಿದ್ವಿ. ಬುಟ್ಟಿಯಲ್ಲಿ ಮಾಡ್ತಾರಂತ ಬೆಂಗಳೂರು ಟು ಬಾದಾಮಿ ಫುಡ್ ಚಾಲೆಂಜು, ಚಿಪ್ಸ್ ಚಾಲೆಂಜ್. ಇವತ್ತು ನಾವು ಮಾಡ್ತಿರೋ ಬ್ರೇಕ್ಫಾಸ್ಟ್ ಆನೆಸ್ಟ್ ರಿವ್ಯೂಸ್ ಕೊಡ್ತೀನಿ. ಚೆನ್ನಾಗೇ ಇಲ್ಲ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. The best place for snacks. Yeah. You get it fresh ಅಂತಾನೆ ಹೇಳ್ಬೋದು ನಾವು. True. The viewing gallery. ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆಲ್ಲ ಇವಾಗ. ಪ್ರೊಡಕ್ಷನ್ ಬೆಳಗಿಂದ ಆಗ್ತಾ ಇದೆ. ಬೆಳಗಿಂದ ಆಗ್ತದೆ. ಸೊ ಹಾಫ್ ಡೇ ನಾರ್ಮಲಿ ವಿ ಮೇಕ್ ಬೂಂದಿ. ಓಕೆ. ಬೂಂದಿ ಪ್ರೊಡಕ್ಷನ್ ಆಗುತ್ತೆ. ಅದಾದ್ಮೇಲೆ ಸೇವ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂತೀವಿ. ಓಕೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಸೇವ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ದೆನ್ ಸ್ಟಾರ್ಟ್ ಮಿಕ್ಸಿಂಗ್, ಸೀಸನಿಂಗ್ ಎಲ್ಲ ಮಾಡಿ ಮಿಕ್ಸಿಂಗ್ ಮಾಡಿ ದೆನ್ ಇಟ್ ಗೋಸ್ ಫಾರ್ ಪ್ಯಾಕಿಂಗ್. Are you starting some healthy line of products? Healthy in the sense, see, millets. Millets. Ragi is one of the millets. Yes. So ragi, we have an excellent product. So that is something I brought out it's almost 17-18 years back itself. Okay. But the acceptance was not there at that time. It was way ahead of its time. Ragi. No demand in the general market. But ನೀವು ರಾಗಿ ಅಂದರೆ ಇಟ್ಸ್ ಬಿಕಮ್ ಸಚ್ ಅ ಬಿಗ್ ಥಿಂಗ್ ಅಲ್ಲ. ಸೊ 15-17 ಇಯರ್ಸ್ ಬ್ಯಾಕ್ ನಾನೇನು ಸ್ಟಾರ್ಟ್ ಮಾಡಿದಾಗ ಪ್ರಾಡಕ್ಟ್ ನೋಡಿ ಏನು ಇದು ಇಷ್ಟು ಕಲರ್ ಕಪ್ಪಿದೆ, ಇದೇನು ತಿನ್ನಕ್ಕಾಗತ್ತೆ, ಇಷ್ಟು ಕಪ್ಪಿದೆ ಹೇಳೋದು. ಇವಾಗ ಅದೇ ಜನರೇಷನ್ ಚೇಂಜ್ ಆಗಿ ತಿಂತಾ ಇದ್ದಾರೆ. ಟುಡೇ ಇಟ್ಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ರಾಗಿ. You can order online, so it will be delivered all over India free of cost if it is above 250 rupees. ಫ್ರೀ ಡೆಲಿವರಿ. ಬೇಕಂದ್ರೆ ಆರ್ಡರ್ ಮಾಡಿ ತೋರಿಸ್ತೀವಿ ಎಲ್ಲಾನು ಆನ್ಲೈನ್. www.tastyworld.in. ರಾಗಿ ಹಾಕ್ತಾ ಇರೋದಲ್ವಾ? ಈಗ ನಾವು ರಾಗಿ ಮುರುಕು ಪ್ರಾಡಕ್ಟ್ ಇದೆಯಲ್ಲ, ಅದಕ್ಕೆ ಫಸ್ಟ್ ನಾವು ರಾಗಿನ ಹೀಟ್ ಮಾಡಿ ರೆಡಿ ಪ್ರಿಪರೇಷನ್ ಮಾಡ್ಕೊಂತೀವಿ. ಬಿಫೋರ್ ಗ್ರೈಂಡಿಂಗ್ ಹೀಟ್ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಮಿಲ್ಲಿಂಗ್ ಮಾಡಿಬಿಟ್ಟು ದೆನ್ ವಿ ಟೇಕ್ ಇಟ್ ಫಾರ್ ಪ್ರಿಪರೇಷನ್ ಪ್ರಾಡಕ್ಟಿಗೆ ಹೋಗುತ್ತೆ. ಓಕೆ. ಸೊ ಅಲ್ಲಿಂದ ಇಲ್ಲಿ ಹೋಗುತ್ತೆ ಅದು? ಅಲ್ಲಿಂದ ಇಲ್ಲಿ ಒಂದು ಪ್ರಾಡಕ್ಟ್ ಏನು ಅಂದರೆ, ಈಗ ನಾವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ರಾಗಿ ಹಿಟ್ಟು ಮಾಡಿದ ಮೇಲೂ ನಾವೇನು ಮಾಡಬೇಕು, ಇಲ್ಲಿ ಸೀವಿಂಗ್ ಮಾಡ್ಕೋಬೇಕು. ಅಂದ್ರೆ ಜಲ್ಡಿ ಮಾಡೋದು ಅಂತ ಹೇಳ್ತೀವಿ. ಅದಕ್ಕೊಂದು ಮೆಷಿನ್ ಇದೆ. ಇದು ಸೀವಿಂಗ್ ಮೆಷಿನ್. ವೈಬ್ರೋ ಸೀವಿಂಗ್ ಅಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ಸೀವ್ ಆಗಿ ಕೆಳಗಡೆ ಬರುತ್ತೆ. ಕಂಪ್ಲೀಟ್ಲಿ ಫೈನ್ ಪ್ರಾಡಕ್ಟ್ ಕೆಳಗೆ ಬಂದ್ಬಿಡುತ್ತೆ. ಓಕೆ. ಫ್ರೈಯಿಂಗ್ ಆಯಿಲ್. ಈಗ ಅಲ್ಲಿ ನೀವು ನೋಡಿದ್ದು ಕಂಟಿನ್ಯೂಸ್ ಫ್ರೈಯರ್. ದಿಸ್ ಈಸ್ ಅವರ್ ಬ್ಯಾಚ್ ಫ್ರೈಯರ್. ಫ್ರೈಯರ್ ಅಂದ್ರೆ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಬ್ಯಾಚಸ್. ಮನೆಯಲ್ಲಿ ಬಾಣ್ಲಿ ಮತ್ತೆ ಎಣ್ಣೆ ಹಾಕಿ ಏನ್ ಕರಿತೀವಿ, ಸಿಮಿಲರ್ ಸೇಮ್. ಇದು ಬಿಗರ್ ಕೆಪಾಸಿಟಿ. ಮನೆಯಲ್ಲಿ 1.5-2 ಲೀಟರ್ ಹಾಕೋಬಹುದು ಮ್ಯಾಕ್ಸಿಮಮ್. ಇಲ್ಲಿ 110 ಲೀಟರ್ ಇರುತ್ತೆ. 110 ಲೀಟರ್. ಆಮೇಲೆ ನೀವು ಜಾರ ಯೂಸ್ ಮಾಡ್ತೀರಲ್ಲ, ಅದೇ ನಾವು ಬ್ಯಾಸ್ಕೆಟ್ ಸಿಸ್ಟಮ್ ನನ್ ಓನ್ ಡಿಸೈನ್ ಲಿಫ್ಟಿಂಗ್ ಮೆಕ್ಯಾನಿಸಮ್ ಮಾಡಿರೋದು. ಓಕೆ. R&D ಮಾಡಿಸಿ ಫ್ಯಾಬ್ರಿಕೇಟ್ ಮಾಡಿಸಿ.
ಓಕೆ. ಸೊ ಇದರಲ್ಲಿ ನಾವು 11 ವರ್ಷದಿಂದನೇ ನಾವು ರ್ಯಾಕಿಂಗ್ ಸಿಸ್ಟಮ್ ಎಲ್ಲ ಯೂಸ್ ರ್ಯಾಕಿಂಗ್ ಸಿಸ್ಟಮ್. ಓಕೆ. ಹಾಂ. ಸೊ ದಿಸ್ ಒಂದೊಂದು ರ್ಯಾಕ್ ಮೇಲೆ 1 ಟನ್ ಇಡ್ಬೋದು. 1 ಟನ್. ಓಕೆ. ದಟ್ಸ್ ದ ಕೆಪಾಸಿಟಿ. ಫುಲ್ಲಾಗಿ ನೋಡಿದ್ದು ನಾವು ಫ್ಯಾಕ್ಟ್ರಿ. ಇವಾಗ ನೆಕ್ಸ್ಟು ಬರೋದೇ ಹೊಟ್ಟೆ ಹಸಿ ಆಗಿರುತ್ತಲ್ಲ, ಫ್ಯಾಕ್ಟ್ರಿಯಿಂದ ನೋಡ್ಕೊಂಬಂದಿದ ಮೇಲೆ ಅಷ್ಟು ಮೌತ್ ವಾಟರಿಂಗ್ ಡಿಶಸ್ಸು ಎಲ್ಲ ತೋರಿಸ್ತಾಯಿದ್ರು. ಸೊ ತಿನ್ನಲೇಬೇಕಲ್ವ, ಅದಕ್ಕೋಸ್ಕರನೇ ಸರ್ರು ನಮ್ಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸರ್ ಒಂದೊಂದೇ ಡಿಶ್ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ. ಶೋರ್. ಹಾಂ ನೋಡಿ, ಇದು ಬೇಬಿ ಚಕ್ಲಿ ಟಾಪಿಂಗ್ಸ್ ಅಂತೇಳಿ. ಓಕೆ. ಇದು ನಮ್ಮ ಬೇಬಿ ಮುರುಕು ಅಂತ ಏನು ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಚಕ್ಲಿ ಟಾಪಿಂಗ್ಸ್ ಅಂದರೆ ಈ ಕಟ್ ವೆಜಿಟೇಬಲ್ಸ್ ಮತ್ತು ಮಸಾಲೆ ಟೇಸ್ಟಿಯಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಚ್ ಒನ್ ಇಸ್ ಅ ಬೈಟ್ ಸೈಜ್ ಪೋರ್ಷನ್. ತುಂಬ ಕಂಫರ್ಟೇಬಲ್ ಆಗಿ ತಿನ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಬೈಟ್ ಸೈಜ್ ಟೇಸ್ಟಿ. ಸೊ ಇದು ಬಂದು ದಹಿ ಚಾಟ್. ಸೊ ಇದರಲ್ಲಿ ನಾವು ಮೊಸರು ಯೂಸ್ ಮಾಡಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್, ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಮತ್ತು ಖಾರ ಬೂಂದಿ, ಬೇರೆ ಎಲ್ಲ ಐಟಮ್ಸ್ ಎಲ್ಲ ಯೂಸ್ ಮಾಡಿರೋ ಇದು ದಹಿ ಚಾಟ್. ಸೊ ಸಮ್ಮರಿಗೆ ತುಂಬ ಚೆನ್ನಾಗಿರುತ್ತೆ. ವೆರಿ ಕೂಲಿಂಗ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಇದು ನಿಪ್ಪಟ್ ಮಸಾಲ, ನಿಪ್ಪಟ್ನ ಯೂಸ್ ಮಾಡಿರೋ ನಿಪ್ಪಟ್ ಮಸಾಲ. ಸೊ ಎಲ್ರಿಗೂ ಗೊತ್ತಿದ್ದಾಗೆ ನಿಪ್ಪಟ್ ಮಸಾಲ, ಕೋಡ್ಬಳೆ ಮಸಾಲ ಎಲ್ಲ ವೆರಿ ಪಾಪ್ಯುಲರ್. ಹೌದು, ನಮ್ಮ ಕರ್ನಾಟಕಕ್ಕೆ ತುಂಬಾನೇ ಪಾಪ್ಯುಲರ್ ಅದು. ಹೌದು. ಸೊ ಅದೇ ರೀತಿ ಇದು ಒಳ್ಳೆ ಚಟ್ಪಟ ಇದ್ರ ಥರ ಆಗಲಿ, ಪುದೀನ ಚಟ್ನಿ ಆಗಲಿ ಎಲ್ಲ ಹಾಕಿ ವೆರಿ ಟೇಸ್ಟಿಯಾಗಿ ಟ್ರೈ ಮಾಡಿ. ಚಟ್ಪಟ ಚಾಟ್ಸ್ ವಿತ್ ವ್ಯೂ. ಎಸ್. ಮುಳ್ಳಯ್ಯನಗಿರಿ ಬೆಟ್ಟದ ವ್ಯೂ. ಆಮೇಲೆ ಇದು ನೋಡಿ, ಇದು ಚಕ್ಲಿ ವಿತ್ ಚಟ್ನಿ ಪುಡಿ ಡಿಪ್ ಅಂತ. ಈ ಚಟ್ನಿ ಪುಡಿ ಡಿಪ್ ಏನು ಅಂದ್ರೆ, ಚಕ್ಲಿ ಎಲ್ರೂ ತಿಂತಾರೆ, ಬಟ್ ನಾವು ನಮ್ಮ ಮನೆಗಳಲ್ಲಿ ಸ್ಪೆಷಲ್ ಆಗಿ ಚಟ್ನಿ ಪುಡಿನ ಮೊಸರಲ್ಲಿ ಕಲ್ಸ್ಕೊಂಡು ಯೂಸ್ ಇಟ್ ಆಸ್ ಅ ಡಿಪ್ ತರ ಯೂಸ್ ಮಾಡ್ತೀವಿ. ನೀವು ಹೇಳ್ತಾ ಇದ್ರೆ ನಂಗೆ ಆಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಎಕ್ಸಾಕ್ಟ್ಲಿ, ದಟ್ಸ್ ದ ಐಡಿಯಾ. That's the idea. ನೋಡಿ, ಇದೆಲ್ಲ ಟೇಸ್ಟ್ ನೋಡಿದ್ಮೇಲೆ ಎಲ್ಲ ಪ್ರಾಡಕ್ಟ್ಸ್ ಯಾವ ರೀತಿ ಹೇಗೆ ತಿನ್ಬೋದು ಅನ್ನೋದಕ್ಕೆ ಒಂದು ಐಡಿಯಾ. ಇದೆಲ್ಲ ಆದ್ಮೇಲೆ ನೀವು ನೆಕ್ಸ್ಟ್ ನಮ್ಮ ಶಾಪ್ ಸ್ಟೋರಲ್ಲಿ, ಫ್ಯಾಕ್ಟ್ರಿ ಸ್ಟೋರಿಗೆ ಹೋಗ್ಬಿಟ್ಟು ಯು ಕ್ಯಾನ್ ಪರ್ಚೇಸ್ ವಾಟ್ ಎವರ್ ಯು ವಾಂಟ್. ಹೌದು, ಯು ಲೈಕ್. ಇಟ್ಸ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ನೀವು ನೋಡ್ತೀರಾ, ಫಸ್ಟ್ ಸ್ಟೇಜಿನ ಬರ್ತೀರಾ, ಅದು ಹೇಗೆ ಮಾಡೋದಂತ ನೋಡ್ತೀರಾ, ಎಲ್ಲ ಪ್ರಾಸೆಸ್ ನೋಡ್ತೀರಾ, ದೆನ್ ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಮಾಡ್ತೀರಾ. ಟೇಸ್ಟ್ ಮಾಡಿಕೊಂಡು ನಿಮ್ಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಅಂತಲೇ ನನಗೂ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ ತಕ್ಷಣ ನೀವು ಸ್ಟೋರ್ ಹೋಗ್ತೀರಾ, ಪರ್ಚೇಸ್ ಮಾಡ್ತೀರಾ. ಪ್ಲಸ್ ಆಬ್ವಿಯಸ್ಲಿ ಇದು ಡೈರೆಕ್ಟ್ ಫ್ಯಾಕ್ಟ್ರಿ ಅಟ್ಯಾಚ್ ಆಗಿದೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಅಟ್ ಅ ಲೋವರ್ ಪ್ರೈಸ್. ಐ ಬಿಲೀವ್ ಇಟ್ ಈಸ್ ಸರ್ಟನ್ ಡಿಸ್ಕೌಂಟ್. ನೋಡಿ, ಡಿಸ್ಕೌಂಟ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಬಂದಿದ ಮೇಲೆ, ಅದನ್ನ ಬಿಡಬೇಡಿ. ದಟ್ ಈಸ್ ವೆರಿ ಗುಡ್. ಇದೆಲ್ಲ ತಿಂದಾದ್ಮೇಲೆ ನಿಮಗೆ ಒಂದು ಕೋಲ್ಡ್ ಕಾಫಿ ಬೇಕು, ಹಾಟ್ ಕಾಫಿ ಬೇಕು. ಹಾಟ್ ಕಾಫಿ ಬೇಕು ಅಂದ್ರೆ ನೋಡಿ, ನಮ್ಮ ಕಾಫಿ ಬಂದು ನನ್ನ ಓನ್ ಎಸ್ಟೇಟ್ ಇಂದ ಮಾಡಿರೋ ಕಾಫಿ, ನಮ್ಮ ಎಸ್ಟೇಟ್ ಅಲ್ಲಿ ಬೆಳೆದಿರೋ ಕಾಫಿ. ಅಂಡ್ ವಾಟ್ ವಿ ಹ್ಯಾವ್ ನಾವು ಸೆಲೆಕ್ಟ್ ಮಾಡಿರೋ ಕಾಫಿ ಬಂದು ನಾವು 4500 ಫೀಟ್ ಅಲ್ಲಿ ಬೆಳೆಯೋ ಒಂದು ಬ್ಲಾಕ್ ಇಂದ ಸೆಲೆಕ್ಟ್ ಮಾಡಿರೋ ಕಾಫಿ ಮಾತ್ರ ಯೂಸ್ ಮಾಡಿ. ಸೊ ಆಲ್ಮೋಸ್ಟ್ ನಿಯರ್ ಮುಳ್ಳಯ್ಯನಗಿರಿ ಬೆಟ್ಟ. ನಿಯರ್ ಟು ದಟ್. ಸೂಪರ್. ಸೊ ಆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಬೆಳೆದಿರೋ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ಸೊ ನಮಗೆ ಕೆಫೆ ಅಫೋಗಾಟೋ ಅಂದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ನಾನು ಕ್ಯಾಪುಚಿನೋ ತಗೊಂಡಿದ್ದೀರಾ? ಬೋತ್ ಆರ್ ಪ್ಯೂರ್ ಕಾಫಿ. ದಟ್ ಈಸ್ ವಿತ್ ಐಸ್ ಕ್ರೀಮ್, ದಿಸ್ ಇಸ್ ವಿತೌಟ್ ಐಸ್ ಕ್ರೀಮ್. ನಾನು ಇಷ್ಟೊಂದೆಲ್ಲ ತಿಂದ ಮೇಲೆ ಕೂಲ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ಐಸ್ ಕ್ರೀಮ್ ಹಾಕಿ ಕೂಲ್ ಮಾಡಿಸ್ತಿದ್ದಾರೆ ಸರ್. ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಇದರಿಂದ ನಾನು ಶುರು ಮಾಡ್ಬಿಡೋಣ. ಮೆಲ್ಟ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಇನ್ನ ಜಾಸ್ತಿ. ಆಮೇಲೆ ಬೇರೆ. ಸೂಪರ್. ಅಂಡ್ ದಿಸ್ ಇಸ್ ಇದು ಕೆಫೆ ಅಫೋಗಾಟೋ. ಸೊ ಕಾಫಿ ವಿತ್ ವೆನಿಲಾ ಐಸ್ ಕ್ರೀಮ್. ಎಸ್. ಓಕೆ. ಪ್ಯೂರ್ ಕಾಫಿ ಎಕ್ಸ್ಟ್ರಾಕ್ಟ್ ವಿತ್ ವೆನಿಲಾ ಐಸ್ ಕ್ರೀಮ್. ಓಕೆ. ಆ ಕಾಫಿ ಫ್ಲೇವರು ವಿತ್ ವೆನಿಲಾ ಐಸ್ ಕ್ರೀಮು ಮೇನ್ ಕಾಫಿನೇ. ನೋಡಿ, is the main. There's a caramelized. Yes. That's the caramelized note which I'm getting. Exactly. That is the main thing. So high altitude grown coffee ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ
you get a spicy, chocolatey and nutty flavor. Nutty flavor, So that's the highlight of That's the highlight. high altitude. I'm getting that caramelized note. Yes. That is most important. And obviously vanilla ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ Yes. ಅದರಿಂದ. So and obviously it is cold. That gives a kick. ಟ್ರೈ ಮಾಡ್ಬೇಕು ಇದನ್ನ. ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬಿಡೋಣ ಸರ್? Next ನೋಡಿ. ನಿಮ್ಮ ಎಸ್ ಸರ್ ನಮ್ಮ ಜೊತೆ ನೀವು ತೊಗೊಳ್ಳಿ. Sure. ಸೊ ಲೆಟ್ಸ್ ಡೂ ಅ ಚೇರ್ಸ್. ಚೇರ್ಸ್. ಚಕ್ಲಿ ಟಾಪಿಂಗ್ ಜೊತೆ. ಸರ್ ಮಿಂಟ್ ಚಟ್ನಿನೇ ಸರ್. ಮಿಂಟ್ ಚಟ್ನಿ ಹಾಕಿರಲ್ಲ ಪುನೀನದು, ಅದು ಬಾಯೆಲ್ಲ ಹರ್ಕೊಂಡುತ್ತೆ, ಸ್ವಲ್ಪ ಸ್ಪೈಸ್ ಕೊಡುತ್ತೆ. ನಿಮ್ಮ ಬೇಬಿ ಮುರ್ಕು ಕರುಮ್ ಅಂತ ಕ್ರಿಸ್ಪಿ ಪ್ರಾಡಕ್ಟು, ಅಮೇಝಿಂಗ್. ಮೇಲೆ ಟಾಪಿಂಗ್ ಇದೆಲ್ಲ ಫ್ರೆಶ್ನೆಸ್ ಕೊಡ್ತಾಯಿದೆ ಅದು. ಡೆಫಿನೆಟ್ಲಿ. ಎಸ್, ಆ ಸೇವು ಆ್ಯಂಡ್ ಇಟ್ಸ್ ಅ ಬೈಟ್ ಸೈಜ್ ಪೋರ್ಷನ್. ಹಾಂ, ಸೊ ಜಾಸ್ತಿ ನಿಮ್ಗೇನು ಹೆವಿ ಅನ್ಸಲ್ಲ. ಐ ಟೇಕ್ ಒನ್ ಮೋರ್ ಬೈಟ್. ಐ ಲವ್ಡ್ ಇಟ್. ಓಹೋ ತೊಳಿ ಸರ್ ನೀವು. ಇಟ್ ಟೋನ್ಸ್ ಡೌನ್ ದಿಸ್ ಪಾರ್ಟ್. ದಹಿ ಇದೆಯಲ್ಲ ಸ್ವಲ್ಪ ಟೋನ್ ಡೌನ್ ಮಾಡುತ್ತೆ. ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ದಹಿ ಚಾಟ್. ಏನಿಲ್ಲ, ಸಿಂಪಲ್. ನಮ್ಮ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಯೂಸ್ ಮಾಡಿದ್ದೀವಿ, ನಮ್ಮ ಖಾರ ಬುಂದಿ ಯೂಸ್ ಮಾಡಿದ್ದೀವಿ, ಹೌದು, ಆಮೇಲೆ ಚಟ್ನೀಸ್, ದಹಿ. ದಟ್ಸ್ ದ ಹೈಲೈಟ್ ಆಫ್ ದ ಪ್ರಾಡಕ್ಟ್. ಅಗೇನ್ ಏನೇನು ಹಾಕಿದ್ದೀವಿ ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಿರೋದೇ ಐಟಮ್. ಅಮೇಜಿಂಗ್. I think this is dominated by the chutneys. Yes. Base is your nippad. But ಮೇಲೆ I think ಚಟ್ನಿ ಹಾಕಿದ್ರಲ್ಲ, ಹೌದು, the sweet chutney is dominated by ಪುದೀನ ಚಟ್ನಿ, ಕಟ್ಟ ಚಟ್ನಿ. ಸೊ ಇಟ್ಸ್ ಡಾಮಿನೇಟೆಡ್ ಬೈ ದ್ಯಾಟ್ ಫ್ಲೇವರ್ಸ್. ಕಡಲೆ ಬೀಜನೂ ಹಾಕಿದ್ರಲ್ಲ, ಅದು ನಮ್ಗೆ ತುಂಬ ಇಷ್ಟ. ಅವಾಗ ಕಡಲೆ ಬೀಜ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಲಾಸ್ಟ್ ಪ್ರಾಡಕ್ಟ್ ಟ್ರೈ ಮಾಡ್ಬೋಣ ಸರ್? ಬಟ್ ಮೇನ್ ನಿಮ್ಮದು ಚಟ್ನಿ ಪುಡಿ ಅಲ್ವಾ, ಡಿಪ್ಪು? ಹೌದು, ಇದು ನಮ್ಮ ವೆರಿ ಫಸ್ಟ್ ಪ್ರಾಡಕ್ಟ್ ನಮ್ಮದು. ಟೇಸ್ಟಿ ವರ್ಲ್ಡ್ ಸ್ಟಾರ್ಟ್ ಮಾಡಿದಾಗ ವೆರಿ ಫಸ್ಟ್ ಪ್ರಾಡಕ್ಟ್ ಇದು. ಓ, ಅಮೇಝಿಂಗ್. ಅವಾಗಿಂದ ಇವತ್ತಿನವರೆಗೂ ಅದೇ ಕ್ವಾಲಿಟಿ, ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. I think there's a slight sourness because of the curd. Yes. Chutney pudi flavor is also coming. Coconut based. ಗುಡ್. ಅದು ನಮ್ಮ ಟೇಸ್ಟಿ ವರ್ಲ್ಡ್ ಚಟ್ನಿ ಪುಡಿ ಹೇಗೆ ಅಂದರೆ ಮಲ್ಟಿಪರ್ಪಸ್. ನೀವು ಮನೆಯಲ್ಲಿ ಸಾರು ಹುಳಿ ಇದೆಲ್ಲ ತಿಂದು ಬೇಜಾರಾಗಿದ್ರೆ ಚಟ್ನಿ ಪುಡಿ ಅನ್ನ, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು, ತುಪ್ಪ ಇರಲೇಬೇಕು, ಮತ್ತೆ ಚಟ್ನಿ ಪುಡಿ ಅಷ್ಟೇ ಮಾಡಿದ್ರೆ ಯುವರ್ ಲಂಚ್ ವಿಲ್ ಬಿ ಕಂಪ್ಲೀಟ್. ವೆರಿ ಸ್ಯಾಟಿಸ್ಫೈಯಿಂಗ್. ಐ ಆಮ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಬಂದಿದ್ದಕ್ಕೆ, ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ಆ್ಯಂಡ್ ಶೋಯಿಂಗ್ ಅಸ್ ದಿ ಫ್ಯಾಕ್ಟ್ರಿ. ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ನಮ್ಮ ಇಡೀ ಎಂಟೈರ್ ಯೂನಿಟ್ಗೂ ಎಲ್ಲರೂ ಯಾರ್ಯಾರು ಬಂದಿರೋ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ದ ಏಮ್. ನಾವು ಇದೆಲ್ಲ ಕಾನ್ಸೆಪ್ಟ್ ಮಾಡಿರೋದು ಉದ್ದೇಶನೇ ಅದು. ಏನು ಅಂದರೆ ಹೊರಗಿನವ್ರು ಬರಬೇಕು, ನಾವೇನು ಮಾಡ್ತಾ ಇದ್ದೀವಿ ಕಂಫರ್ಟೇಬಲ್ ಆಗಿ ನೋಡಬೇಕು. ಹೌದು, ನಮ್ಮ ಸ್ನ್ಯಾಕ್ಸು ಟೇಸ್ಟ್ ಮಾಡಬೇಕು. ನಮ್ಮ ಓನ್ ಪ್ಲಾಂಟೇಶನ್ ಇಂದ ಮಾಡಿರೋ ಫಿಲ್ಟರ್ ಕಾಫಿ, ಕ್ಯಾಪುಚಿನೋ ಆಗಲಿ, ಪ್ರತಿಯೊಂದು ಎಂಜಾಯ್ ಮಾಡ್ಬೋದು. ಯು ಕ್ಯಾನ್ ಸ್ಪೆಂಡ್ ಹೌ ಮಚ್ ಅವರ್ ಟೈಮ್ ಯು ವಾಂಟ್ ಓವರ್ ಹಿಯರ್. ನೀವು ಇಲ್ಲಿದ್ದೀರಿ ಅಂದರೆ ಎಲ್ಲೋ ಒಳ್ಳೆ ಡಿಸ್ಟೆನ್ಸ್ ಪ್ಲೇಸ್. ನಾವೇ ಆ್ಯಕ್ಚುಲಿ ಹಾಫ್ ಡೇ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಅಲ್ಲಿ ನೋಡಿಕೊಂಡು ಇಟ್ಸ್ ಅ ಟೂರಿಸ್ಟ್ ಡೆಸ್ಟಿನೇಷನ್ ಅಂತಾನು ಹೇಳ್ತೀನಿ. ಚಿಕ್ಕಮಂಗ್ಳೂರು ನೀವು ಬಂದಾಗ ಇದು ಒಂದು ಚೆಕ್ ಲಿಸ್ಟಲ್ಲಿ ಹಾಕೊಂಬಿಡಿ, ಬರಲೇಬೇಕು ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಸೊ ಬನ್ನಿ, ನೀವು ಟ್ರೈ ಮಾಡಿ, ನೀವು ಎಲ್ಲ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಪ್ರಾಡಕ್ಟ್ಸು ತೊಗೊಳ್ಳಿ, ನಿಮ್ಮ ಸ್ಟೋರ್ ಎಲ್ಲ ತೋರಿಸಿದ್ವಿ ಹೇಗಿದೆ ಅಂತ. ನಿಮ್ದು ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗಿ ಮನೆಗೆ ಹೋಗಿ ಎಂಜಾಯ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ತಿಂದು ಮಜಾ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.